ಮಾಡ್ಕೊಳ್ಳೋ ಬದಲು ಈ ಬ್ರಷ್ ಅಲ್ಲಿ ಅಂಡ್ ಬ್ಲೋ ಡ್ರೈನರ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮಗೆ ಸ್ಟ್ರೈಟ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಬ್ಲೋ ಡ್ರೈ ಮಾಡುವಾಗ ಇದನ್ನು ಯೂಸ್ ಮಾಡಿದ್ರೆ ಸ್ಟ್ರೈಟ್ ಬರುತ್ತೆ. ಸೊ ಇದು ಬಂದು ಪೆಡಲ್ಗೂ ನಮಗೆ ಹಿಂಗೆ ಹೆಲ್ಪ್ ಆಗುತ್ತೆ. ಮತ್ತೆ ಬಂದು ನಾವೀಗ ಮೌಸ್ ಎಲ್ಲ ಹಾಕ್ತೀವಲ್ಲ, ಮೊನ್ನೆ ನಾನು ಮೌಸ್ ಹಾಕ್ತೇನೆ ನೋಡುವ ಹೇರ್ ವಾಲ್ಯೂಮ್ ಬರ್ಬೇಕಂತ. ಸೊ ಆವಾಗೆಲ್ಲ ಇದು ಹಾಕೊಂಡು ಯೂಸ್ ಮಾಡೋದು ಚೆನ್ನಾಗಿ. ಇದು ನೆಕ್ಸ್ಟ್ ಇದು ಎರಡು ರೀಸನ್ ಬಂದು ಬ್ಯಾಕ್ ಕೂಮ್ ಮಾಡೋಕ್ಕೆ, ಬಫ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ಬ್ಯಾಕ್ ಕೂಮ್ನ ಮಾಡ್ಕೊಳ್ಬೇಕು. ಸೊ ಆ ಥರ ಟೈಮಲ್ಲಿ ಇದೆರಡು ಯೂಸ್ ಆಗುತ್ತೆ. ಸೊ ಇದು ಟೇಲ್ ಕೂಮು, ಇದು ಬ್ಯಾಕ್ ಕೂಮಿಂಗ್ ಕೂಮ್ ಅಂತ ಕರೀತಾರೆ. ಸೊ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ಬ್ಯಾಕ್ ಕೂಮ್ ಮಾಡುವಾಗ ಅಪ್ ಟು ಬ್ಯಾಕ್ ಆ್ಯಂಡ್ ಫ್ರಂಟ್ ಒಂದು ಲೈನ್ನ ಕ್ರಿಯೇಟ್ ಮಾಡಿದ್ರೆ ಬ್ಯಾಕು ಮತ್ತು ಫ್ರಂಟ್ ಎರಡು ಸೈಡ್ ಬಂದು ಏನಾಗುತ್ತೆ ಕೂಮ್ ಮಾಡುತ್ತೆ. ಸೊ ಈ ಕೂಮ್ ಏನು ಮಾಡುತ್ತೆ, ಓನ್ಲಿ ಬ್ಯಾಕ್ ಮಾತ್ರ ಮಾಡುತ್ತೆ, ಫ್ರಂಟ್ ಮಾಡಲ್ಲ. ನಮಗೆ ಯಾವಾಗ ಬ್ಯಾಕ್ ಕೂಮ್ ಆ್ಯಂಡ್ ಫ್ರಂಟ್ ಕೂಮ್ ಬೇಕಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ವಾಲ್ಯೂಮ್ನ ಕೊಡಬೇಕು, ಅದು ಚೆನ್ನಾಗಿ ಬಫ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಆವಾಗ ಏನಾಗುತ್ತೆ, ಇದು ಬ್ಯಾಕ್ ಕೂಮ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಂದಾಗ ಏನಾಗುತ್ತೆ ನಿಮಗೆ ಸ್ಟ್ರಾಂಗ್ ಆಗಿರೋಂಥ ಬಫ್ನ ಕ್ರಿಯೇಟ್ ಮಾಡುತ್ತೆ. ಸಮ್ ಟೈಮ್ ಕೆಲವರಿಗೆ ನಮಗೆ ಬಫ್ ಜಾಸ್ತಿ ಬೇಡ, ತುಂಬ ಕಮ್ಮಿ ಬಫ್ ಇರಲಿ ಅಂತ ಹೇಳುವಾಗ ಇದ್ರಲ್ಲಿ ನೀವು ಬ್ಯಾಕ್ ಕೂಮ್ ಮಾಡುವಾಗ ಏನಂತೆ ಓನ್ಲಿ ಬ್ಯಾಕಲ್ಲಿ ಮಾತ್ರ ಬರುತ್ತೆ, ಫ್ರಂಟಲ್ಲಿ ಬರಲ್ಲ. ಸೊ ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಇದೆರಡು ಕೂಡ ನಿಮಗೆ ಟೇಲ್ ಕೂಮ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದೆರಡು ನಿಮ್ಮ ವ್ಯಾನಿಟಿನಲ್ಲಿ ಇರಬೇಕು. ಸ್ಟೈಲಿಂಗ್ ಕೂಮ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಿಮಗೆ ಈ ವೇರಿಯೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಈ ಕೂಮ್ಸಲ್ಲಿ ಲೈನ್ಸ್ ಕ್ರಿಯೇಟ್ ಮಾಡ್ಬೋದು, ರಷ್ಯನ್ ಟೆಕ್ನಿಕ್ ಹೇರ್ ಸ್ಟೈಲ್ಸ್ ಎಲ್ಲ ಈ ಕೂಮಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಬಂದು ನಿಮಗೆ ಜಸ್ಟ್ ರಿಸೆಪ್ಷನಲ್ಲಿ ಅಥವಾ ನಾನ್ ಬ್ರೈಡ್ಸಲ್ಲಿ ಬಂದು ಕ್ರಿಯೇಟ್ ಮಾಡೋಕ್ಕೆ ಕೇಳ್ತಾರೆ, ಓನ್ಲಿ ಫ್ರಂಟ್. ಸೊ ಅಂಥ ಟೈಮಲ್ಲಿ ಮಾಡ್ಬೋದು. ಇದು ಬಂದು ಸ್ಟೈಲಿಂಗ್ ಕೂಮ್. ಸೊ ಈ ಥರ ಸೆಕ್ಷನ್ ನೆಕ್ಸ್ಟ್ ಸೆಕ್ಷನ್ ಪ್ಲೇಸ್ ಹೇರ್. ಫಸ್ಟ್ ಹೇರ್ ಪ್ರಿಪ್ಸ್ ಮಾಡ್ಕೊಂತೀವಿ, ಅದನ್ನ ಪ್ರಿಪ್ ಅಂತ ಕರೀತಾರೆ. ಹೇರ್ನ ಪ್ರಿಪ್ ಮಾಡ್ಕೊಳ್ಳೋಕೆ ನಮಗೆ ಏನೇನು ಮಿಷಿನ್ಸ್ ಬೇಕಾಗುತ್ತೆ. ಫಸ್ಟ್ ಎಲ್ಲರಿಗೂ ಗೊತ್ತು ಬ್ಲೋ ಡ್ರೈ ನಿಮಗೆ ಕಂಪಲ್ಸರಿ ನಿಮ್ಮ ಬ್ಯಾಗಲ್ಲಿ ಇರಬೇಕು. ಒಂದು ರೀಸನ್ ಬಂದು ನಿಮಗೆ ಆ ಹೇರ್ನ ಡ್ರೈ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇರ್ ಬ್ಲೋ ಡ್ರೈ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಕ್ರಿಪ್ಪರ್ ಬೇಕು. ಹೇರ್ ಕ್ರಿಪ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮಿಷಿನ್ಸ್ ಬೇಕಾಗುತ್ತೆ. ಸೊ ಅದರಲ್ಲಿ ಬಂದು ನಿಮಗೆ ವೆರೈಟಿ ಆಫ್ ಕ್ರಿಪ್ಸ್ ಬರುತ್ತೆ. ಸೊ ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಬರುತ್ತೆ. ಸೊ ನಾರ್ಮಲ್ ಆಗಿ ನೀವು ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ದು ತುಂಬ ಚಿಕ್ಕದು ಕ್ರಿಂಪರ್. ಸೊ ಇವಾಗೆಲ್ಲ ಟ್ರೆಂಡ್ ಬಂದು ತುಂಬ ಚಿಕ್ಕ ಕ್ರಿಂಪರ್ ಯೂಸ್ ಮಾಡಬೇಕು. ಸೊ ಇದು ಬ್ರ್ಯಾಂಡ್ ಬಂದು ಐಕಾನಿಕ್ ಬ್ರ್ಯಾಂಡಲ್ಲಿ ಕ್ರಿಂಪ್ ತುಂಬ ಚಿಕ್ಕ ಕ್ರಿಂಪ್ ಬರುತ್ತೆ. ಇದರಲ್ಲಿ ವೆರೈಟಿ ಆಫ್ ಕ್ರಿಂಪ್ ಬರುತ್ತೆ, ಸ್ಮಾಲು ಬಿಗ್ಗು ದೊಡ್ಡದೆಲ್ಲ ಬರುತ್ತೆ. ಸೊ ನೀವು ಬಂದು ನಿಮ್ಮ ಹತ್ರ ಬಂದು ಹೊಸದಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ತುಂಬ ಕಾಸ್ಟ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ನಿಮಗೆ. ಇದರಲ್ಲಿ ಬಂದು ಒಂದೇ ಪ್ಲೇಟೇ ಬರುತ್ತೆ, ಇದರಲ್ಲಿ ಚಿಕ್ಕದು ಒಂದೇ ಬರುತ್ತೆ. ಇದು ಅಬೌವ್ ನಿಮಗೆ 3000 ಅಬೌವ್ ಬರುತ್ತೆ ನಿಮಗೆ. ಸೊ ನಿಮಗೆ ಪದೇ ಇಡಕ್ಕೆ ನಮಗೆ ಇದು ಎಲ್ಲ ಟೈಮಲ್ಲಿ ಯೂಸ್ ಆಗುತ್ತೆ. ಕ್ರೀಮ್ ಬೇಕೇ ಬೇಕು. ಸೊ ಇದರಲ್ಲಿ ಸ್ಮಾಲ್ ಕ್ರೀಮ್, ದೊಡ್ಡ ಕ್ರೀಮ್. ಸ್ಮಾಲ್ ಕ್ರೀಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ರಷ್ಯನ್ ಟೆಕ್ನಿಕ್ ಹೇರ್ ಸ್ಟೈಲ್ಗಳನ್ನ ಕ್ರಿಯೇಟ್ ಮಾಡುವಾಗ ಮಾಡ್ತೀವಿ. ಸೊ ದೊಡ್ಡ ಕ್ರೀಮ್ ಎಲ್ಲ ಬಂದು ಇವತ್ತು ನಮಗೆ ರಿಸೆಪ್ಷನ್ಗೆ ಸ್ವಲ್ಪ ಬೇಗ ಆಗಲಿ ಅಂತ ಮಾಡುವಾಗ ಮಾಡ್ತೀವಿ. ಸೊ ನಿಮ್ಮ ಹತ್ರ ಬಂದು ಎರಡೂ ಥರ ಕಿಟ್ ಇರಬೇಕು, ದೊಡ್ಡದು ಇರಬೇಕು, ಚಿಕ್ಕದು ಇರಬೇಕು. ಸೊ ಹಾಗಾಗಿ ಒಂದೊಂದು ಮಿಷಿನ್ಗೆ ನಿಮಗೆ ಒಂದು 8-10 ಸಾವಿರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಒಂದೇ ಥರ ಮಿಷಿನ್ಗೆ 2 ಥರ 3 ಥರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಿಟ್ಲರ್ ಬ್ರ್ಯಾಂಡು ನೀವು ತಗೊಳ್ಬೋದು. ಹಿಟ್ಲರ್ ಬ್ರ್ಯಾಂಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸ್ಟ್ರಾ ಪ್ಲೇಟ್ಸ್ಗಳನ್ನ ಕೊಡ್ತಾರೆ. ಹಿಟ್ಲರ್ ಬ್ರ್ಯಾಂಡಲ್ಲಿ ಈ ರೀತಿ ಪ್ಲೇಟ್ಸ್ಗಳನ್ನ ಕೊಡ್ತಾರೆ ನೋಡಿ. ತುಂಬ ಚಿಕ್ಕ ಪ್ಲೇಟ್ಸ್ 2 ಕೊಡ್ತಾರೆ. ಆ ಕಡೆ ಒಂದು ಈ ಕಡೆ ಒಂದು ಹಾಕಕ್ಕೆ ತುಂಬ ಚಿಕ್ಕದು. ಇದು ಬಂದು ಮೀಡಿಯಮ್ಮು, ಇದು ಬಂದು ತುಂಬ ದೊಡ್ಡದು. ಇದೇ ನಾವು ಯೂಸ್ ಮಾಡಲ್ಲ, ಇದು ತುಂಬ ದೊಡ್ಡದು. ಆ್ಯಂಡ್ ಇಲ್ಲಿ ಹಾಕಿರೋದು ಬಂದು ಮೀಡಿಯಮ್. ಸೊ ಈ ಥರ ಬರುತ್ತೆ. ಇದನ್ನ ಯಾಕೆ ಯೂಸ್
ಮಾಡ್ತೀವಿ ಅಂದ್ರೆ ಹೇರ್ ಚೆನ್ನಾಗಿ ವಾಲ್ಯೂಮ್ ಬರಲಿ ಅಂತ. ಸೊ ಹೇರ್ ತುಂಬಾ ಸಾಫ್ಟ್ ಇದ್ರೆ ನಮ್ಗೆ ಹೇರ್ ಸ್ಟೈಲ್ ಕೂರಲ್ಲ. ಅದನ್ನ ರಫ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನಾವು ಹೇರ್ ಸ್ಟೈಲ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಕ್ಲಿಪ್ಪರ್ ನ ಯೂಸ್ ಮಾಡ್ಬೇಕು. ಸೊ ಕ್ಲಿಪ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ನೀವು ನಾರ್ಮಲ್ ಮುಹೂರ್ತ ಅಥವಾ ರಿಸೆಪ್ಷನ್ ಹೇರ್ ಸ್ಟೈಲ್ ನ ಮಾಡೋದಿದ್ರೆ ಇಯರ್ ಟು ಇಯರ್ ಪಾರ್ಟಿಷನ್ ಅಂಡ್ ಬಫ್ ಏರಿಯಾ ಬಂದು ಇಷ್ಟೇ ಅರ್ಧನೇ ಮಾಡ್ಕೊಳ್ಬೇಕು. ನೀವು ಬಫ್ ಇಲ್ಲಿಂದ ಎಲ್ಲಿ ಎಷ್ಟು ಹೇರ್ ಬರುತ್ತೆ ಮತ್ತೆ ಬಫ್ ಇಲ್ಲಿ ಎಷ್ಟು ಹೇರ್ ಬರುತ್ತೆ ಅಷ್ಟು ಮಾತ್ರ ಕ್ಲಿಪ್ ಮಾಡ್ಕೊಳ್ಬೇಕು. ನಾರ್ಮಲ್ ನಾನ್ ಬ್ರೈಡ್ ಹೇರ್ ಸ್ಟೈಲ್ ಅಂದ್ರೆ ವಿತೌಟ್ ನೀವು ಎಕ್ಸ್ಟೆನ್ಷನ್ ಹಾಕ್ದಿರ ಮಾಡುವಂತ ಹೇರ್ ಸ್ಟೈಲ್ಗೆ ಫುಲ್ ಹೇರ್ ಮಾಡ್ಕೊಳ್ಬೇಕು. ಅಂದ್ರೆ ಆ ಜಾಗಕ್ಕೆ ತಕ್ಕಂತೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು ಕ್ರೀಮ್ನ. ಎಲ್ಲಾ ಹೇರ್ಗೂ ಎಲ್ಲಾನು ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಎಲ್ಲಾ ಸ್ಟೈಲ್ಗಳು. ಸೊ ಯಾವ ಜಾಗದಲ್ಲಿ ನಮ್ಗೆ ಇದು ಎಕ್ಸ್ಟೆನ್ಷನ್ ಹಾಕ್ತೀರಾ ಅವ್ರು ಫುಲ್ ಹೇರ್ನ ಎಕ್ಸ್ಪೋಸ್ ಮಾಡ್ತೀವಲ್ಲ ಅಂತ ಟೈಮಲ್ಲಿ ಕೊಡ್ಬೋದು. ಸೊ ಎರಡು ವಿಧ, ಒಂದು ಇಯರ್ ಟು ಇಯರ್ ಪಾರ್ಟಿಷನ್, ಏರ್ ಗ್ರೋತ್ ಇದಾಗ ಕಾಣಿಸ್ಬೇಕು ಅಂತ ವಾಲ್ಯೂಮ್ ಬೇಕು ಅಂತ ಮಾಡಿಸ್ಕೊಂತಾರೆ. ಇನ್ನೊಂದು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಅವ್ರು ಮಾಡಿಸ್ಕೊಳಲ್ಲ, ನಾವೇ ಮಾಡೋದು. ನಾವು ಮಾಡ್ಲೇಬೇಕಿತ್ತು, ಕಂಪಲ್ಸರಿ ನಾವೇ ಮಾಡಲೇಬೇಕು. ಅವ್ರೇನು ಕೇಳಲ್ಲ ಕ್ಲಿಪ್ ಮಾಡಿ ಅಂತ ಕೇಳಲ್ಲ. ನಮ್ಮ ಹೇರ್ ಸ್ಟ್ರಿಪ್ ಅಂತ ಹೇಳ್ತಾರಲ್ಲ ಪ್ರಿಪರೇಷನ್ ಅದ್ರಲ್ಲಿ ಎಲ್ಲ ಇನ್ಕ್ಲೂಡೆಡ್ ಇದೆಲ್ಲ ಅರ್ಥಾಯ್ತಾ? ಕಂಪಲ್ಸರಿ ಇದು ಮಾಡಿದ್ರೆ ಮುಂದೆಗಡೆ ಪಾರ್ಟಿಷನ್ ಮಾತ್ರ ಮಾಡ್ಬೇಕಾ ಫುಲ್ ಎಲ್ಲ ಮಾಡ್ಬೇಕು? ಅದನ್ನೇ ಹೇಳ್ತಾ ಇರೋದು. ಹೇರ್ ಸ್ಟೈಲ್ಗೆ ತಕ್ಕಂತೆ ಮಾಡಬೇಕು. ರಿಸೆಪ್ಷನ್ ಮುಹೂರ್ತ ಬಂದ್ ಹೇರ್ ಸ್ಟೈಲ್ಗಳಿಗೆಲ್ಲ ಇಯರ್ ಟು ಇಯರ್ ಪಾರ್ಟಿಷನ್ ಬಫ್ ಪಾರ್ಟ್ ಅಷ್ಟೇ. ಬೇರೆ ಏನಾದ್ರೂ ತುಂಬಾ ಇವಾಗೆಲ್ಲ ಮೆಸ್ಸಿ ಹೇರ್ ಸ್ಟೈಲ್ ಅಂತ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ಸ್ ಅವಕ್ಕೆಲ್ಲ ಬಂದು ಅಪ್ ಟು ಡೌನ್ ಅಂತಾನು ಮಾಡ್ಬೇಕು. ಅವಾಗಲೇ ನಿಮ್ಗೆ ಆ ಹೇರ್ ಸ್ಟ್ರಕ್ಚರ್ ಚೆನ್ನಾಗಿ ಕಾಣೋದು ಕರ್ಲಿಂಗ್ ಮಿಷಿನ್ಸ್. ಸೊ ಕರ್ಲಿಂಗ್ ಮಿಷಿನ್ಸ್ ಎಲ್ಲ ನಿಮ್ಗೆ ನಾವು ರಿಸೆಪ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ರಿಸೆಪ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಇದ್ರಲ್ಲಿ ಬಂದು ಮಾಡಿದ್ರೆ ನಿಮ್ಗೆ ಹಾಫ್ ಕರ್ಲ್ ಆಗುತ್ತೆ. ಸ್ಟ್ರೈಟಿಂಗ್ ಮಿಷಿನ್ ಅಲ್ಲಿ ಹಾಫ್ ಕರ್ಲ್ ಮಾಡ್ಬೋದು. ಇದು ಬಂದು ನಾರ್ಮಲ್ ಮಿಡಲ್ ಕರ್ಲ್. ಇದು ಬಂದು ಕರ್ಲಿಂಗ್ ಅಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಬರುತ್ತೆ. ಇದು ಬಂದು ಮೀಡಿಯಂ ಕರ್ಲ್. ರಿಸೆಪ್ಷನ್ ಅಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಯಾವುದು ಮ್ಯಾಗಿ ಕರ್ಲ್, ಇದು ಮ್ಯಾಗಿ ಕರ್ಲ್ ನಿಮಗೆ ತುಂಬಾ ಚಿಕ್ಕದು. ಇದೆಲ್ಲ ನಿಮಗೆ ಮೆಸ್ಸಿ ಹೇರ್ ಸ್ಟೈಲ್ಗೆ ಯೂಸ್ ಮಾಡ್ಬೋದು. ಮ್ಯಾಗಿ ಕರ್ಲ್ ಎಲ್ಲ ಮೆಸ್ಸಿ ಬನ್ಗೆ ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಚಿಕ್ಕದು ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದು ರಿಸೆಪ್ಷನ್ ಅಲ್ಲಿ ಯೂಸ್ ಮಾಡ್ಬೋದು ಈ ಕರ್ಲ್ ಮತ್ತೆ ಈ ಇದರಲ್ಲಿ ಸಾಫ್ಟ್ ಕರ್ಲ್. ಇದರಲ್ಲಿ ಐರನಿಂಗ್ ಮಿಷಿನ್ ಅಲ್ಲಿ ಮಾಡೋದನ್ನ ಸಾಫ್ಟ್ ಕರ್ಲ್ ಅಂತಾರೆ, ಕರ್ಲಿಂಗ್ ಮಿಷಿನ್ ಅಲ್ಲಿ ಮಾಡೋದನ್ನ ಕರ್ಲ್ ಅಂತಾರೆ. ಇದು ಬಂದು ಮ್ಯಾಗಿ ಕರ್ಲ್ ಅಥವಾ ಇಲ್ಲಿ ಪೆನ್ಸಿಲ್ ಕರ್ಲ್ ಅಂತ ಕರೀತಾರೆ. ಸೊ ಇಲ್ಲಿ ಕಿವಿ ಹತ್ರ ಮಾಡ್ತೀವಲ್ಲ ತುಂಬಾ ಚಿಕ್ಕದಾಗಿ ಆ ತರ ಕರ್ಲ್ಸ್ ಎಲ್ಲ ಇದ್ರಲ್ಲಿ ಮಾಡ್ತೀವಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಮ ಹತ್ರ ಇದಿರಲ್ಲ ಇವಾಗ, ಸೊ ಇದಕ್ಕಿಲ್ಲ ಅಂತ ಹೇಳಿದ್ರೆ ಐರನಿಂಗ್ ಮಿಷಿನ್ ಅಲ್ಲಿ ಸ್ವಲ್ಪ ಟಚ್ ಮಾಡಿ ಮಾಡ್ಕೊಳ್ಬೋದು. ಇನ್ನೊಂದು ಪೆನ್ಸಿಲ್ ಇಲ್ಲಲ್ಲ ನಿಮ್ಗೆ, ಅದು ಇನ್ನೊಂದ್ಸಲ ಯಾವಾಗಾದ್ರು ಮಾಡಿ ತೋರಿಸ್ತೀನಿ ಸಿಂಪಲ್ ಆಗಿ. ಇದಿಲ್ಲ ಅಂತಂದ್ರೆ ಸ್ಮಾಲ್ ಕರ್ಲ್ ಇಲ್ಲಿ ಹೆಂಗ್ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಸೊ ಓಕೆನಾ? ಇದಿಲ್ಲ ಸಮ್ಟೈಮ್ ಕಸ್ಟಮರ್ ಇಲ್ಲಿ ಕೇಳಿರ್ತಾರೆ ಚಿಕ್ಕದಾಗಿ ಕರ್ಲ್ಸ್ ಮಾಡಿ ಅಂತ. ಆವಾಗ ಈ ಥರದ್ರಲ್ಲೆಲ್ಲ ಮಾಡಕ್ ಹೋದ್ರೆ ನಿಮ್ಗೆ ಚೆನ್ನಾಗೇ ಬರಲ್ಲ. ಈ ಥರದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ತೋರಿಸಿರ್ತೀನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಬಂದು ಮ್ಯಾಗಿ ಕರ್ಲ್, ಸ್ಮಾಲ್ ಕರ್ಲ್, ಸಾಫ್ಟ್ ಕರ್ಲ್. ಸೊ ಮೀಡಿಯಂ ಕರ್ಲ್ಸ್ ಅಲ್ಲಿ ಗೊತ್ತಾಯ್ತು ನಿಮ್ಗೆ. ಕರ್ಲ್ಸ್ 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 ಇವಾಗ ನಿಮ್ಗೆ ಕೂಮ್ಸ್ ಎಲ್ಲ ಆಯ್ತು. ಮತ್ತೆ ಇನ್ನೊಂದೇನು ಮಿಷಿನ್ಸ್ ಬಗ್ಗೆ ಗೊತ್ತಾಯ್ತು. ನಾನು ಆಮೇಲಿಂದ ಕೇಳ್ತೀನಿ. 3 ಜನನು ಒಟ್ಟಿಗೆ ಹೇಳುವ. 3 ಜನನು ನಾನು ಬಿಟ್ಟೆ ಅನ್ಬೇಡ. 1 2 ಇದು 2 ಒಂದು ಲ್ಯಾಂಗ್ವೇಜ್, ಇದು 2 ಒಂದು ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಮಿಷಿನ್ಸ್ ಅಲ್ಲಿ ಮತ್ತೆ ನಿಮ್ಗೆ ಬ್ರಷ್ ನಾಲೆಜ್ ಎಲ್ಲ ಬಂದಿದೆ ಇವಾಗ. ಸೊ ನೆಕ್ಸ್ಟ್ ಬಂದು ಸ್ಪ್ರೇಗಳಿಗೆ ಹೋಗೋಣ. ಸ್ಪ್ರೇ ಅರ್ಥ ಆಯ್ತಾ? ಸ್ಪ್ರೇ ಹೋಗೋಣ, ಆಮೇಲೆ ಪಿನ್ಸ್ ಹೋಗೋಣ, ಆಮೇಲೆ ಹೇರ್ ಹೀಟ್ ಪ್ರೊಟೆಕ್ಟರ್. ಸ್ಪ್ರೇನಲ್ಲಿ ಫಸ್ಟ್ ಯೂಸ್ ಮಾಡಿದ್ರೆ ಹೀಟ್ ಪ್ರೊಟೆಕ್ಟರ್. ಹೀಟ್ ಪ್ರೊಟೆಕ್ಟರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಬ್ಲೋ ಡ್ರೈ, ಕ್ರಿಮ್ಪಿಂಗ್, ಐರನಿಂಗ್, ಕರ್ಲ್ಸ್ ಇದೆಲ್ಲ ಯೂಸ್ ಮಾಡೋದು ಬಂದು ತುಂಬಾ ಹೀಟ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು
ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಅಂದ್ರೆ ಒಂದೊಂದ್ಸಲ ನೀವು ನೋಡಿದಿರ ಬಿಗಿನರ್ಸ್ ನೀವೆಲ್ಲ, ಸೊ ನೋಡಿದ್ರೆ ಒಂದೇ ಹತ್ರ ಸ್ಟಕ್ ಆಗ್ಬಿಟ್ಟಿರ್ತೀರಾ ಅಥವಾ ಓವರ್ ಹೀಟ್ ಕೊಟ್ಬಿಟ್ಟಿರ್ತೀರಾ, ಅವಾಗ ಏನಾಗುತ್ತೆ ನಿಮಗೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಹೀಟ್ ಪ್ರೊಟೆಕ್ಟರ್ನ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಯಾಕೆ ಯೂಸ್ ಮಾಡ್ಬೋದು ಅಂತ, ನಾನು ಹೀಟ್ ಪ್ರೊಟೆಕ್ಟರ್ನ ಈ ಕಡೆ ಟ್ರೈ ಮಾಡಿರ್ತೀನಿ. ಈ ಕಡೆ ಬಂದು ಹೀಟ್ ಪ್ರೊಟೆಕ್ಟರ್ ಹಾಕಿಲ್ಲ ಆಯ್ತಾ. ಸೊ ಹಾಗಾಗಿ ಯಾಕೆ ಹಾಕಿದ್ರೆ ಬೆಟರ್ ಅಂತ ನೋಡ್ಬೋದು. ಓಕೆ ನೋಡಿ, ಸೊ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ. ಈ ಕಡೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಈ ಕಡೆ. ಓಕೆ, ಹೀಟ್ ಪ್ರೊಟೆಕ್ಟರ್ ಹಾಕೋದ್ರಿಂದ ನಿಮಗೆ ನೋಡಿ ಈ ಕಡೆ ನೋಡಿ ಅಲ್ವಾ, ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಈ ಕಡೆದು ಮತ್ತೆ ಈ ಕಡೆಗೆ ಬೇಗ ಸುಟ್ಟೋಗ್ಬಿಟ್ಟಿದೆ ಈ ಕಡೆ. ಬಟ್ ಈ ಕಡೆ ನೋಡಿ ಹೀಟ್ ಪ್ರೊಟೆಕ್ಟರ್ ಹಾಕಿರೋದ್ರಿಂದ ಸುಟ್ಟಿಲ್ಲ. ಸೊ ಹಾಗಾಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೀಟ್ ಪ್ರೊಟೆಕ್ಟರ್ ಹಾಕಿ ಯೂಸ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ನೆಕ್ಸ್ಟ್ ಇದು ಬಂದು ಫಸ್ಟ್ ಸ್ಟೆಪ್ಸ್. ನೀವು ಬ್ಲೋ ಡ್ರೈ ಅಥವಾ ಕ್ರೀಮ್, ಐರನಿಂಗ್, ಕರ್ಲ್ಸ್ ಇದೆಲ್ಲ ಮಾಡೋದಕ್ಕಿಂತ ಮುಂಚೆನೆ ಯೂಸ್ ಮಾಡಬೇಕು. ಬಂದು ಕಸ್ಟಮರ್ ಕೇಳ್ತಾರೆ, ನನಗೆ ಹೇರ್ ತುಂಬ ಲಾಸ್ ಆಗಿ ವಾಲ್ಯೂಮೇ ಇಲ್ಲ, ನನಗೆ ಸ್ವಲ್ಪ ವಾಲ್ಯೂಮ್ ಕೊಡಿ ಅಂತ ಕೇಳ್ತಾರೆ. ಅಂದರೆ ಸ್ವಲ್ಪ ವಾಲ್ಯೂಮ್ ಬೇಕು, ಹೇರ್ ಸ್ಟೈಲ್ಸ್ ಏನೇ ಮಾಡಿದ್ರು ವಾಲ್ಯೂಮ್ ಬೇಕು ಅಂತ ಕೇಳ್ತಾರೆ. ಸೊ ನಾನು ವಾಲ್ಯೂಮ್ಗೆ ಆಲ್ರೆಡಿ ಕ್ರೀಮ್ ಹೇಳಿದ್ದೀನಿ. ಸೊ ಅದರ ಕ್ರೀಮಲ್ಲಿ ಬಂದು ನಿಮಗೆ 60% ಮಾತ್ರ ಹೇರ್ ವಾಲ್ಯೂಮ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಾವು ಈ ರೀತಿ ವಾಲ್ಯೂಮ್ ಸ್ಪ್ರೇನೇ ಬರುತ್ತೆ ನಿಮಗೆ. ಓಕೆ, ವಾಲ್ಯೂಮ್ ಸ್ಪ್ರೇ ಬರುತ್ತೆ. ವಾಲ್ಯೂಮ್ ಸ್ಪ್ರೇ ವಾಲ್ಯೂಮ್ ಸ್ಪ್ರೇ ಓಕೆ, ಇದು ನಿಮ್ಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ ಹೇರ್. ಯಾವಾಗ ಅಂದ್ರೆ ಈ ಕ್ರೀಮ್ ನ ಅಪ್ಲೈ ಮಾಡಿ ಬಿಸಿ ಕೊಟ್ಟಾಗ. ಇದು ಸುಮ್ಮನೆ ಅಪ್ಲೈ ಮಾಡಿಬಿಟ್ಟು ಹೇರ್ ಸ್ಟೈಲ್ ಹಾಕಿದ್ರೆ ನಿಮ್ಗೆ ವಾಲ್ಯೂಮ್ ಬರಲ್ಲ, ಅರ್ಥ ಆಗ್ತಿದ್ಯಾ. ಇದನ್ನ ಅಪ್ಲೈ ಮಾಡಿ ನೀವು ಬಿಸಿ ಕೊಟ್ಟಾಗ ನಿಮ್ಗೆ ವಾಲ್ಯೂಮ್ ಬರುತ್ತೆ. ಇದು ನೋಡಕ್ ಹೆಂಗಿರತ್ತೆ, ನೀವೇನ್ ಮಾಡ್ತೀರಾ, ಇಲ್ಲಿ ಇಟ್ಟಿರ್ತೀರಾ ಹೇರ್ ಸ್ಟೈಲ್ ಮಾಡ್ಬೇಕು ಇವಾಗ. ಸೊ ಹಂಗೆ ತಗೊಂಡು ಹಿಂಗೆ ಹಾಕ್ತೀರಾ. ಈಗ ಹಾಕ್ದಾಗ ಏನ್ ಬರುತ್ತೆ, ಸುಮ್ಮನೆ ಗಾಳಿ ಬರುತ್ತೆ. ನೀವು ಹೀಗೆ ಇಟ್ಟಿರ್ತೀರಾ, ಹಂಗೆ ಇಟ್ಕೊಂಡು ಬಿಸಿ ಮಾಡಿದ್ರೆ ಬರೀ ವಾಲ್ಯೂಮ್ ಸ್ಮೆಲ್ ಬರುತ್ತೆ ಮತ್ತೆ ಗಾಳಿ ಬರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಬರೀ ಆಯಿಲ್ ಬರುತ್ತೆ. ಸೊ ಎಲ್ಲಾ ಸ್ಪ್ರೇಗಳಲ್ಲೂ ನಿಮ್ಗೆ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಹಾಗೆ ಅಂತ ಹಾಗೆ ಮಾಡಿದ್ರೆ ನೋಡಿ ಏನು ಬರಲ್ಲ. ಅದಕ್ಕೆ ಇದನ್ನ ಎತ್ಕೊಂಡು ಈ ರೀತಿ ಶೇಕ್ ಮಾಡಬೇಕು ಆಯ್ತಾ. ಈ ರೀತಿ ಶೇಕ್ ಮಾಡಿ ಈಗ ಯೂಸ್ ಮಾಡಿದ್ರೆ ನಿಮಗೆ ಮೌಸ್ ಬರುತ್ತೆ. ತಗೊಂಡು ಈ ರೀತಿ ಸ್ಪ್ರೇ ಮಾಡಿ ಹಾಕಿದ್ರೆ ಮೌಸ್ ಬರುತ್ತೆ. ಇದು ಒಂದು ಈ ರೀತಿ ಇರುತ್ತೆ. ಜಸ್ಟ್ ಇದನ್ನ ಈಗ ಅಪ್ಲೈ ಮಾಡಿದ್ರೆ ಸಾಕು, ನೀಟಾಗಿ ಡ್ರೈ ಆಗಿಬಿಡುತ್ತೆ ಅದು. ಸೊ ಇದನ್ನ ಕೊಟ್ಮೇಲೆ ನೀವು ಕಂಪಲ್ಸರಿ ಹೀಟ್ನ ಕೊಟ್ರೆ ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ತುಂಬಾ ಎಲ್ಲ ದಪ್ಪ ಆಗಲ್ಲ, ಒಂದು 80% ನಿಮಗೆ ವಾಲ್ಯೂಮ್ ಬರುತ್ತೆ ಅಷ್ಟೇ. ಇದು ಬಂದು ತುಂಬ ಎಲ್ಲ ಇದರ ಬಂದು ಈ ಥರ ಮಾಡಿದ್ರೆ ನಿಮಗೆ ಹೇರ್ ವಾಲ್ಯೂಮ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದು ಬಂದು ನೆಕ್ಸ್ಟ್ ಡಸ್ಟಿಂಗ್ ಪೌಡರು. ಇದು ಬಂದು ತುಂಬಾ ಸಿಲ್ಕಿ ಆಗಿರೋ ಹೇರ್ಗೆ ಮತ್ತೆ ಆಯಿಲಿ ಎಲ್ಲ ಇರುತ್ತಲ್ಲ, ಸಮ್ ಟೈಮ್ ಹುಡುಗಿಯರಿಗೆ ಟೈಮ್ ಇರಲ್ಲ, ಪದೇ ತಲೆ ಬಚ್ಚಕ್ಕೆ ಆಗಿರಲ್ಲ, ಅಂತ ಟೈಮಲ್ಲಿ ಇದು ಆಯಿಲ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದು ಬಂದು ನಮಗೆ ಹೇರ್ನ ರಫ್ ಆಗಿ ಮಾಡ್ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು. ಇದು ಕೊಡ್ತೀನಿ, ಹಂಗೆ ಜಸ್ಟ್ ಟಚ್ ಮಾಡಿ ಫೀಲ್ ಮಾಡಿ, ಪಾಸ್ ಮಾಡಿ ಅಪ್ಲೈ ಹಾಕ್ಕೊಂಡು ಹಿಂಗೋಗಿ ಹಿಂಗೆ ಬರಬೇಕು. ಓಕೆ, ಇದನ್ನ ಹಾಕಿ ನೀವು ಬ್ಯಾಕ್ ಕೂಮ್ ಮಾಡಿದಾಗ ನಿಮ್ಗೆ ಆ ಹೇರ್ ರಫ್ನೆಸ್ ಆಗಿ ಬಂದು ಹೇರ್ ರಫ್ ಬಂದು ನಿಮ್ಗೆ ನೀಟಾಗಿ ಬ್ಯಾಕ್ ಕೂಮ್ ಅನ್ನೋದು ಕುತ್ಕೊಳ್ಳುತ್ತೆ. ಆಯಿಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸಿಲ್ಕಿನೆಸ್ ಹಿಡಿತು. ಹಾ ಹೇಳ್ತು, ಸಿಲ್ಕಿ ಇರ್ಕದು. 3 ಟ್ಯಾಪ್ 3 ಬಿಂಚ್ 1 2 3 ಇನ್ ಬ್ಯಾಕ್ ಕೂಮ್ 1 2 3 ಮ್ಯಾಕ್ಸಿಮಮ್ ಬ್ಯಾಕ್ ಕೂಮ್ ಬೇರೆ ಯೂಸ್ ಆಗಲ್ಲ.
இது வந்து கரெக்ட் வேணும். ಬ್ಯಾಕು ಮಾಡುವಾಗ ಮಾತ್ರ ಯೂಸ್ ಮಾಡಬೇಕು, ಯಾವಾಗಲೂ ಯೂಸ್ ಮಾಡಬೇಕು. ಬೇರೆ ಇನ್ಯಾವಾಗೂ ಮಾಡೋಕ್ಕಾಗಲ್ಲ, ಬ್ಯಾಕು ಮಾಡುವಾಗ ಮಾತ್ರ ಮಾಡಬೇಕು. ಇನ್ ಕೇಸ್ ಬಾಲ್ಡ್ ಅದು ನಕ್ಕೊಂಡ್ರಾ ಸುಲ್ತಾ. ಸೊ ಇದರಲ್ಲಿ ಸ್ಪ್ರೇ ಕೂಡ ಬರುತ್ತೆ. ಸ್ಪ್ರೇ ಬರುತ್ತೆ, ಈಗ ಸ್ಪ್ರೇ ಇಲ್ಲ, ನಾನು ಇದನ್ನ ಕಾಟಬೇಕು. ಸೊ ಇದು வந்துட்டு ಬ್ಲ್ಯಾಕ್ ಡಸ್ಟಿಂಗ್ ಪೌಡರ್, ಬ್ಲ್ಯಾಕ್ ಡಸ್டிங் பவுடர், ஒயிட் டஸ்டிங் பவுடர், பிளாக் டஸ்டிங் பவுடர். இது என்ன பண்ணலாம், இது பார்க்கும்போதே பிளாக் கலர். இது இப்படிதான் போடணும். இப்படி எல்லாம் ஃபுல்லா போட்டுட்டு இப்படி எல்லாம் போடக்கூடாது. இப்படி போட்டா ரொம்ப வந்துடும். இப்படிதான் இப்படி ஒரೇ இடத்துல ಕೊಡக்கூடாது. ಸೊ ಇದು ಈ ತರ ಒಂದೇ ಜಾಗದಲ್ಲಿ ಹಾಕಬಾರ್ದು, ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಒಂದೇ ಜಾಗದಲ್ಲಿ ಹಾಕಿದ್ರೆ ಹಿಂಗೆ ಮಾಡಿದಾಗೆಲ್ಲ ಫೀಲ್ ಆಗ್ತಾ ಇರುತ್ತೆ. ஒரே இடத்துல கொட்டக்கூடாது. இப்படி 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 பண்ணிட்டு வரணும். அதுக்கப்புறம் பண்ணிட்டு இந்த ஸ்ப்ரே இருக்குல்ல டாஃப்ட், அதெல்லாம் வந்து ஸ்ப்ரே போட்டால் நிற்குமா? அப்படியே ஸ்டக் ஆகிடும், பறக்காது. இது போட்டுக்கலாம். ஆனால் கொஞ்சம் தூரத்தெல்லாம் போயிடும். இந்த காற்றெல்லாம் போயிடுச்சுன்னா அது அப்படியே காற்றுக்கே ஆறிடும். ಸೊ அப்படி பண்ணிக்கலாம். ಸ್ಕ್ಯಾಲ್ಪ್ ಏನಾದರೂ ನಿಮಗೆ ತುಂಬ ಕಾಣಿಸ್ತಿದೆ, ಹೇರ್ ಸ್ಟೈಲ್ ಎಲ್ಲ ಮಾಡುವಾಗ ಸ್ಕ್ಯಾಲ್ಪ್ ತುಂಬ ಕಾಣಿಸ್ತಿದೆ ಅನ್ನೋ ಟೈಮಲ್ಲಿ ಈ ಬ್ಲ್ಯಾಕ್ ಡಸ್ಟಿಂಗ್ ಪೌಡರ್ನ ಹಾಕ್ಬಿಟ್ಟು ಸ್ಪ್ರೇ, ಗೋಲ್ಡ್ ಸ್ಪ್ರೇ ಏನಾದರೂ ಇದ್ರೆ ಹಾಕೋದಾದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಕುವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಆ ಬಾಲ್ಡ್ನೆಸ್ನ ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಪ್ರೇ, ಲಾರಿಯಲ್ ಮ್ಯಾಜಿಕ್ ಸ್ಪ್ರೇ ಅಂತ ಬಂದಿದ್ದಲ್ಲ ಇವಾಗ, ಆ ಸ್ಪ್ರೇನ ಕೂಡ ಹಾಕೋಬಹುದು. ಆ ಸ್ಪ್ರೇ ಬಂದು ನಿಮಗೆ ವೈಟ್ ಹೇರ್ಗೆ, ಇದೆಲ್ಲ ಬಂದು ನಿಮಗೆ ಆ ಬಾಲ್ಡ್ ಹೇರ್ ಇರುತ್ತಲ್ಲ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಅಂದ್ರೆ ಖಾಲಿ ಖಾಲಿ ಇರುತ್ತಲ್ವಾ, ಆ ಥರ ಟೈಮಲ್ಲಿ ಇದನ್ನ ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿದ್ರೆ ಸಾಕು. ನಾನು ಅವಾಗಲೇ ಹೇಳಿದ್ನಲ್ವಾ, ಈ ರೀತಿ ಲೈಟಾಗಿ 1 2 3 ಇಷ್ಟೇ ಜಾಗಲ್ಲಿ 1 2 3 ಇದನ್ನ ಫುಲ್ ಹಿಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಇಷ್ಟೇ 1 2 3 ಇಷ್ಟೇ ಹಾಕ್ಬಿಟ್ಟು ದೂರದಿಂದ ಸ್ವಲ್ಪ ಸ್ಪ್ರೇ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅದು ಲಾಕ್ ಆಗುತ್ತೆ. ಟಾಫ್ಟ್ ಕೋಲ್ಡ್ ಸ್ಪ್ರೇ, ಇದು ಬಂದು ನಿಮಗೆ ಬ್ಲ್ಯಾಕ್ ಡಸ್ಟಿಂಗ್ ಸ್ಪ್ರೇ. ಓಕೆ, ಸೊ ಇದು ಬಂದು ಬಾಲ್ಡ್, ಪರ್ಟಿಕ್ಯುಲರ್ ಆಗಿ ಹೇರ್ ಲೆಸ್ ಎಲ್ಲಿರುತ್ತೆ ಆ ಥರ ಟೈಮಲ್ಲಿ ಯೂಸ್ ಮಾಡುವಂಥದ್ದು. ಓಕೆ ಆಯ್ತಾ? இந்த ஸ்ப்ரே இருக்குல்ல, நீங்க போட்டு கொஞ்சம் இப்படிதான் போடணும். சரியா? இது அப்படியே தொட்டு பாரு உங்களுக்கு எப்படி இருக்கு. சரியா? இந்த ஸ்ட்ரைட் நீ பண்ணிட்டு இதை அடிச்சு என்ன ஆகும்? இல்லையா? இப்போ தெரிஞ்சிச்சா? லாங் லாஸ்டிக்கான ஸ்ப்ரே வராது. சரியா? இன்னொரு சொன்னேன், அந்த கொஞ்சம் இது பாரு, இது எவ்வளோ ஸ்டிக்கியாக இருக்கும். ஸ்ப்ரே ஆக்டிவ் மார்க்கெட். ஏன் இது வந்து பிராண்டு, பழைய பிராண்டு. இது எல்லாமே புதுசாக ப்ரஷ் மாதிரி இருக்கு. இது ஐனிங் பண்ணிட்டு இந்த லாங் லாஸ்டிங்கில் வரதுக்கு இந்த ஸ்ப்ரே அடிச்சு நல்லா இருக்குமா? அப்புறம் நான் ஏன் சஜஷன் பண்ணேன், இதுக்கு தான். அப்போ ஸ்ட்ரைட்டிங் அடிச்சா இறப்பாது, அடிக்காத இறப்பாது. தெரியுதா? இந்த இங்கே தெரியுதா? இதுதான் டிஃபரன்ஸ் பாரு. இங்கிருந்து இங்கே ஒர்க் பண்ணுறது தெரியுதா? புரிஞ்சிச்சா? இப்போ ಕ್ವಶನ್ನು ಐರನಿಂಗ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಬೇಕು. ನಾನು ಹೇಳ್ತಾನೆ ಇದ್ದೀನಿ, ಐರನಿಂಗ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ 1 ವಾಶ್ ಅಂತ ಬರುತ್ತೆ, ಬಟ್ 100% ಕ್ಯಾರಿ ಆಗುತ್ತೆ. ಆ ವೇವಿನೆಸ್ನ ಮಾತ್ರ ಕಮ್ಮಿ ಆಗುತ್ತೆ. ಆಯ್ತಾ? ಸೊ ನಾವು ಐರನಿಂಗ್ ಮಾಡಿಬಿಟ್ಟು ಈ ಥರ ಹೋಲ್ಡ್ ಸ್ಪ್ರೇ ಲಾಂಗ್ ಲಾಸ್ಟಿಂಗ್ ಬೇಕಂತ ಹೊಡೆದ್ರೆ ಏನಾಗುತ್ತೆ, ಅದರಲ್ಲಿರೋ ಶೈನಿಂಗೇ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಹೇರ್ ಐರನಿಂಗ್ ಮಾತ್ರ ನಾವು ಸ್ಪ್ರೇನ ಹಾಕಲ್ಲ, ಕಂಪಲ್ಸರಿ ನಾವು ಕರ್ಲ್ಸ್ಗೆ ಮಾತ್ರ ಹಾಕೋದು. ಅರ್ಥ ಆಯ್ತಾ? ஒரு 3 ஸ்ப்ரே அடிச்சிங்க, அது வந்து ரொம்ப ஹார்டா இருக்கு. இது இந்த ஃபர்ஸ்ட் ஒன் நீங்க அடிச்சது ஒரு பிரஷ் மட்டும் பண்ணிச்சு. இது வந்து பிரஷ் மாதிரி இல்ல, கொஞ்சம் வேற மாதிரி ஒரு ಸ್ಟೇಬಲ್. ಸೊ ಯಾವುದೇ ಹೇರ್ ಸ್ಟೈಲ್ನ ನಾವು ಮಾಡುವಾಗ, ಕ್ರಿಯೇಟ್ ಮಾಡುವಾಗ ನಮ್ಗೆ ಅದು ಲಾಂಗ್ ಲಾಸ್ಟಿಂಗ್ ಬರಬೇಕಂತ ಹೇಳಿದ್ರೆ
ನಾವು ಈ ರೀತಿ ಹೋಲ್ಡ್ ಸ್ಪ್ರೇ ಅಥವಾ ಸೆಟ್ಟಿಂಗ್ ಸ್ಪ್ರೇ ಅಂತ ಕರಿತೀವಲ್ವಾ, ಅದನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಸೊ ಈ ತರ ಸ್ಪ್ರೇಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕರ್ಲ್ಸ್, ರಿಸೆಪ್ಷನ್ಸ್ ಅಲ್ಲಿ, ಎಂಗೇಜ್ಮೆಂಟ್ ಅಲ್ಲಿ ನಾವು ಮಾಡೋ ಕರ್ಲ್ಸ್ ಸೊ 6 to 8 ಅವರ್ಸ್ ಹೋಲ್ಡ್ ಆಗಿರ್ಬೇಕಂತ ಹೇಳಿದ್ರೆ ಈ ರೀತಿ ಹೋಲ್ಡ್ ಸ್ಪ್ರೇಗಳನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯೂಸ್ ಮಾಡೋ ಹೋಲ್ಡ್ ಸ್ಪ್ರೇ ಬಂದು ಬೆರಿನಾ ಗೋಲ್ಡ್. ಸೊ ಬೆರಿನಾ ಗೋಲ್ಡ್ ಇದು ತುಂಬಾ ಹಳೆ ಕಾಲದಿಂದ ಕೂಡ ಇದೆ ಈ ಬ್ರ್ಯಾಂಡ್ಸ್. ಸೊ ಇದು ತುಂಬಾ ಸ್ಟಿಕ್ಕಿ ಮತ್ತೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿಲ್ಲ ಅಷ್ಟೊಂದು, ಬಟ್ ಹೋಲ್ಡ್ನೆಸ್ ತುಂಬಾ ಚೆನ್ನಾಗಿದೆ ಆಯ್ತಾ. ಈ ಬ್ರ್ಯಾಂಡ್ ಬಂದು ಬೆರಿನಾ ಗೋಲ್ಡ್. ಓಕೆ, ಇದು ಬಂದು ಎಲ್ಲೆಲ್ಲ ಹಾಡಿರೋದು ಅಂತ ಹೇಳಿದ್ರೆ ನಿಮಗೆ ಫ್ರಂಟ್ ಏನಾದ್ರು ವೇರಿಯೇಷನ್ ಮಾಡಿದಾಗ ಮತ್ತೆ ಕರ್ಲ್ಸ್ ಮಾಡಿದಾಗ ಯೂಸ್ ಮಾಡ್ಬೋದು. ಸೊ ನೀವು ಕರ್ಲ್ಸ್ ಮಾಡಿರೋ ಜಾಗ ಎಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬಾ ರಫ್ ಆಗುತ್ತೆ. ಕರ್ಲ್ಸ್ ಮಾಡೋ ಜಾಗ ಎಲ್ಲ ಬಂದು ನಿಮಗೆ ತುಂಬಾ ರಫ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಅಂದ್ರೆ ಟಾಫ್ಟ್, ಸ್ಕಾಚ್ ಕಾಫ್ ಇಂದ ಟಾಫ್ಟ್ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಇಲ್ಲಿ ಕವರ್ಸ್ ಎಲ್ಲ ಕೊಡ್ತಾರೆ, +5, 4, 3, 2 ಸೊ ಆ ಥರ ಎಲ್ಲ ಕೊಡ್ತಾರೆ. ಇದರಲ್ಲಿ ರೆಡ್ ಕಲರ್ ಈ ಥರ ಎಲ್ಲ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊ ಓಕೆ, ನೋಡ್ಕೊಂಡು ನಾನಿಲ್ಲಿ ಹೋಲ್ಡ್ 5+ ತಗೊಂಡಿದ್ದೀನಿ ಆಯ್ತಾ. ಸೊ ಇದು ಬಂದು ನಿಮಗೆ ಹೋಲ್ಡಿಂಗ್ ಸ್ಪ್ರೇ. ಇದು ನಿಮಗೆ ಕರ್ಲ್ಸ್ ಎಲ್ಲ ಮಾಡಿದ್ರೆ 6 to 8 ಅವರ್ಸ್ ಹೋಲ್ಡ್ ಆಗುತ್ತೆ ಮತ್ತೆ ವ್ಯಾಕ್ಯೂಮ್ ಎಲ್ಲ ಮಾಡುವಾಗ ಯೂಸ್ ಆಗುತ್ತೆ. ಸೊ ಇವಾಗ ಟ್ರೆಂಡ್ ಏನಿದೆ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಮಾಡುವಾಗ ಯಾರು ಬಂದು ನಿಮಗೆ ಹೋಲ್ಡ್ ಮಾಡಲ್ಲ. ಸೊ ಎಲ್ಲರೂ ಶೈನಿಂಗ್ ಸ್ಪ್ರೇನ್ ಹಾಕ್ತಾರೆ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ಇದು ಬಂದು ನೀವು ವ್ಯಾಕ್ಯೂಮ್ ಎಲ್ಲ ಮಾಡುವಾಗ ಹಾಕ್ಕೊಳ್ಬೋದು. ನೆಕ್ಸ್ಟ್ ಓವರ್ ಆಲ್ ಹೇರ್ಗೆ ಯೂಸ್ ಮಾಡ್ಬೋದು. ಸೊ ಇದು 3 ಬಂದು ವರ್ಕ್ ಮಾಡೋದು ಬಂದು ನಿಮಗೆ ಕರ್ಲಿ ನ ಹೋಲ್ಡ್ ಮಾಡುತ್ತೆ, ಲಾಂಗ್ ಲಾಸ್ಟಿಂಗ್ ಬರುತ್ತೆ ಆಯ್ತಾ. ಸೊ 3 ಬ್ರ್ಯಾಂಡ್ ಸೇಮು. ಸೊ ಇದೆಲ್ಲ ಮಾಡಿ ಆದ್ಮೇಲೆ ನಿಮಗೆ ಹೇರ್ ಸ್ಟೈಲ್ ಡಲ್ ಆಗುತ್ತೆ. ಸೊ ಕರ್ಲಿ ಹೇರ್ ಇದೆಲ್ಲ ಮಾಡಿದಾಗ ನಿಮಗೆ ತುಂಬಾ ಡಲ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಈ ರೀತಿ ಹೋಲ್ಡ್ ಸ್ಪ್ರೇನ ಯೂಸ್ ಮಾಡೋದ್ರಿಂದ ನಿಮಗೆ ಯಾವಾಗ್ಲೂ ಇದು ಡಲ್ನೆಸ್ ಇರುತ್ತೆ ಅದೆಲ್ಲ ಅವಾಯ್ಡ್ ಮಾಡ್ತೀವಿ. ಇದು ಬಂದು OC+ ಶೈನಿಂಗ್ ಸ್ಪ್ರೇ. ಹೇರ್ ಸ್ಟೈಲ್ ಎಲ್ಲ ಮುಗಿದ ಮೇಲೆ ಮಾಡೋದು. OC+ ಶೈನಿಂಗ್ ಸ್ಪ್ರೇ ಇದು ಎಲ್ಲಾ ಹೇರ್ ಸ್ಟೈಲು ಮುಗಿದ ಮೇಲೆ ಮಾಡುವಂಥದ್ದು. फुल फिनिश हो गया हेयर स्टाइल, लास्ट में डाल मिडल स्लाइड आना पूरा हो गया यूज. अर्थ आयता स्प्रे अर्थ आयता. सो नेक्स्ट ಹೇರ್ ವ್ಯಾಕ್ಸ್. ಹೇರ್ ವ್ಯಾಕ್ಸ್ ಅದೀಗ ನನ್ನ ಹತ್ರ ಇಲ್ಲ, ಖಾಲಿ ಆಗಿದೆ. ಶಾಪಿಂಗ್ ಹೇರ್ ವ್ಯಾಕ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಬೇಬಿ ಹೇರ್ಸ್ ಇರುತ್ತಲ್ಲ, ಈ ಬೇಬಿ ಹೇರ್ಸ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಈ ಬೇಬಿ ಹೇರ್ಸ್ ಗೊತ್ತಾ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗ್ಬಿಡುತ್ತಲ್ಲ. ಹಾಕ್ಬಿಟ್ಟು ನೀಟಾಗಿ ನೀವು ಹಿಂಗೆ ಬಾಚ್ಬಿಟ್ಟಿ ಅಂದ್ರೆ ಸಾಕು, ಹಂಗೆ ಅಂಟ್ಕೊಂಡು ಬಿಡುತ್ತೆ. ಇದು ನಮ್ಗೆ ಇವಾಗಿಲ್ಲ ಏರ್ ಜೆಲ್ ಅಥವಾ ಏರ್ ವ್ಯಾಕ್ಸ್. ಸೊ ನಿಮ್ಮ ಹತ್ರ ಅದಿದ್ರೆ ಈಗ ಒಂದೊಂದು ನಿಂತ್ಕೊಂಡು ಬರುತ್ತಲ್ಲ ಐರನ್ ಮಾಡೋಗೆಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ. ಹೇರ್ ವ್ಯಾಕ್ಸ್ ಅಥವಾ ಹೇರ್ ಜೆಲ್.